ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ತಿಂಡಿಯ ಜೊತೆ ಬಂದಿದ್ದೇನೆ. ಹಲಸಿನ ಹಣ್ಣಿನ ಬನ್ಸನ್ನು ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನೆ. ಮೊದಲಿಗೆ ಹಲಸಿನ ಸೊಳೆಯನ್ನು ಬಿಡಿಸಿ ಅದನ್ನು ಸಕ್ಕರೆಯ ಜೊತೆ ಮಿಕ್ಸಿಗೆ ಹಾಕಿಕೊಳ್ಬೇಕು. ನಿಮಗೆ ಹಲಸಿನ ಸೊಳೆಯ ಪ್ರಮಾಣ ಕಡಿಮೆ ಇದ್ದರೆ ಅದಕ್ಕೆ ಮೊಸರನ್ನು ಕೂಡ ಹಾಕ್ಬಹುದು, 1-2 ಚಮಚ. ಇಲ್ಲದಿದ್ದರೆ ಹಾಲನ್ನು ಕೂಡ ಹಾಕ್ಬಹುದು. ನಾನು ಇಲ್ಲಿ ಹಲಸಿನ ಹಣ್ಣು ಸಾಕಷ್ಟು ಪ್ರಮಾಣದಲ್ಲಿ ಇರೋ ಕಾರಣ ಅದು ಯಾವುದನ್ನು ಬಳಸಿಲ್ಲ. ಮತ್ತು ಹಲಸಿನ ಹಣ್ಣು ಬೇಗನೆ ಹುಳಿ ಬರುತ್ತೆ, ಆದ ಕಾರಣ ಮತ್ತೆ ಮೊಸರನ್ನು ಕೂಡ ಹಾಕಿಲ್ಲ. ಈ ರೀತಿ ಪೇಸ್ಟ್ ಮಾಡಿಕೊಂಡ ನಂತರ ಅದಕ್ಕೆ ಚಿಟಿಕೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಂತರ ಅದಕ್ಕೆ ಎಷ್ಟು ಹಿಡಿತದೆಯೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕಬೇಕು. ಇದಕ್ಕೆ ಹೆಚ್ಚಿನದಾಗಿ ಬನ್ಸ್ ಅಂದ ಕೂಡಲೇ ನೆನಪಾಗೋದು ಮೈದಾ ಹಿಟ್ಟು. ಆದರೆ ನಾನು ಆರೋಗ್ಯಕ್ಕೆ ಮೈದಾ ಅಷ್ಟು ಒಳ್ಳೆಯದಲ್ಲ ಅಂಥೇಳಿ ಗೋಧಿ ಹಿಟ್ಟನ್ನು ಬಳಸಿದ್ದೇನೆ. ಇದನ್ನು 8ರಿಂದ 10 ಗಂಟೆ ಮೊದಲು ನೆನೆಸಿಟ್ಕೊಳ್ಬೇಕು. ಈ ರೀತಿಯಾಗಿ ಕಲಸಿಟ್ಕೊಳ್ಬೇಕು. ಹೀಗೆ ಕಲಸಿಟ್ಕೊಂಡ್ರೆ ಬನ್ಸು ತಿನ್ನೋಕ್ಕೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ. ಆದ ಕಾರಣ 8ರಿಂದ 10 ಗಂಟೆ ಮೊದಲೇ ಕಲಸಿಟ್ಕೊಳ್ಬೇಕು. ಇದನ್ನು ನಾನು ಮನೆಯಲ್ಲೇ ತಯಾರಿಸಿದ ಕೊಬ್ಬರಿ ಎಣ್ಣೆಯಲ್ಲಿ ಕರೆದಿದ್ದೇನೆ. ಹೀಗೆ ತಯಾರಿಸಿದ ಹಿಟ್ಟು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಇದನ್ನು ನಾವು ತುಪ್ಪ ಹಾಗೂ ಚಟ್ನಿಯ ಜೊತೆ ತಿನ್ಬಹುದು. ಇನ್ನು ಇಷ್ಟವಾದಲ್ಲಿ ಬಾಜಿಯನ್ನು ಕೂಡ ಮಾಡಬಹುದು. ನಾವಿಲ್ಲಿ ತುಪ್ಪ ಮತ್ತು ಚಟ್ನಿಯ ಜೊತೆ ತಿಂದಿದ್ದೇವೆ. ನೋಡಿ, ಆರೋಗ್ಯಪೂರ್ಣವಾದ ಹಲಸಿನ ಹಣ್ಣಿನ ಬನ್ಸನ್ನು ಯಾವ ರೀತಿಯಾಗಿ ಮಾಡಬಹುದು ಅಂಥೇಳಿ. ತುಂಬ ರುಚಿಕರವಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಮನೆಯಲ್ಲೇ ತಯಾರಿಸೋ ಆಹಾರ ಶುದ್ಧವಾಗಿಯೂ ಇರುತ್ತೆ, ಆರೋಗ್ಯಪೂರ್ಣವಾಗಿಯೂ ಇರುತ್ತೆ. ಆದ ಕಾರಣ ಹೆಚ್ಚಿನದಾಗಿ ಇಂತಹ ಹೊಸ ಹೊಸ ಪ್ರಯೋಗಗಳನ್ನು ನಾವು ಮನೆಯಲ್ಲೇ ತಯಾರಿಸಿ ಮಕ್ಕಳಿಗೆ, ಮನೆಯ ಮಂದಿಗೆ ತಿನ್ನೋಕ್ಕೆ ಕೊಟ್ಟರೆ ಅವರ ಆರೋಗ್ಯ ಕೂಡ ಸುಧಾರಿಸುತ್ತೆ. ಮಾಡೋ ತಿಂಡಿನೂ ನಮಗೆ ಇನ್ನಷ್ಟು ಖುಷಿಯನ್ನು ಕೊಡುತ್ತೆ. ಸಾಧ್ಯವಾದಲ್ಲಿ ನೀವು ಒಮ್ಮೆ ಮಾಡಿ ನೋಡಿ, ನಿಮ್ಮ ಅನುಭವವನ್ನು ಕೂಡ ನಮಗೆ ತಿಳಿಸಿ.